ಎಲ್ರಿಗೂ ನಮಸ್ಕಾರ. ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ. ನಾನಿವತ್ತು ಈ ಖಾತಾ ವಿಚಾರವಾಗಿ ಏನೆಲ್ಲ ಹೊಸ ಅಪ್ಡೇಟ್ಸ್ ಬಂದಿದೆ, ಖಾತೆ ಯಾವಾಗ ಸಿಗುತ್ತೆ, ಖಾತಾ ಕುರಿತ ಒಂದಿಷ್ಟು ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ನನ್ನ ಹೊಸ ವಿಡಿಯೋಸ್ ಬಂದಾಗ ನೋಟಿಫಿಕೇಷನ್ ಬರುತ್ತೆ. ಈ ವಿಷಯದ ಕುರಿತಾಗಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಅಂದರೆ ಫರ್ದರ್ ಕ್ಲಾರಿಫಿಕೇಷನ್ ಇದ್ದಲ್ಲಿ ಕಾಲ್ ಮಾಡ್ಬೋದು, ಬಟ್ ಕನ್ಸಲ್ಟೇಷನ್ ಫೀಸ್ ಇರುತ್ತೆ ಅಂತ ಹೇಳ್ತಾ ವಿಷಯನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ತಿಳಿದಿರೋ ಹಾಗೆ ಈಗ ಪ್ರಾಪರ್ಟಿ ಅಂದ್ರೇ ಈ ಖಾತಾ ಆಗಿಬಿಟ್ಟಿದೆ. ಈ ಖಾತೆ ಇಲ್ಲದೆ ಯಾವ ಪ್ರೊಸೆಸ್ ಕೂಡ ನಡೆಯೋದಿಲ್ಲ. ಒಟ್ಟಿನಲ್ಲಿ ಈ ಖಾತೆ ವಿಚಾರಕ್ಕೆ ಬಂದರೆ ಎಲ್ಲರೂ ಕೇಳುವಂತಹ ಪ್ರಶ್ನೆ, ಎಲ್ಲ ಪ್ರಾಪರ್ಟಿಗೂ ಖಾತಾ ಸಿಗುತ್ತಾ? ಎ ಖಾತಾ ಮಾತ್ರ ಸಿಗುತ್ತಾ? ಬಿ ಖಾತೆ ಇದ್ದವರಿಗೆ ಖಾತೆಯನ್ನು ಯಾವಾಗ ಕೊಡ್ತಾರೆ? ಖಾತೆ ಯಾವಾಗ ಸಿಗುತ್ತೆ? ರೆವಿನ್ಯೂ ಸೈಟ್ಗೆ ಖಾತಾ ಕೊಡ್ತಾರಾ? ಹೀಗೆ ಒಬ್ಬರಲ್ಲ ಒಬ್ಬರು ಖಾತೆ ವಿಚಾರನೆ ಕೇಳ್ತಾ ಇರ್ತಾರೆ. ಈಗ ಬಂದಿರುವಂತಹ ಅಪ್ಡೇಟ್ಸ್ಗಳ ಪ್ರಕಾರ ಸರ್ಕಾರ ಸ್ವಲ್ಪ ಮಟ್ಟಿಗೆ ಈ ಖಾತಾ ಕುರಿತ ಗೊಂದಲವನ್ನು ಪರಿಹರಿಸಿದೆ ಅಂತ ಹೇಳ್ಬೋದು. ಬಟ್ ಈ ಖಾತಾ ಬಗ್ಗೆ ಏನೆಲ್ಲ ಹೊಸ ಅಪ್ಡೇಟ್ಸ್ ಬಂದಿದೆ ಅಂತ ತಿಳ್ಕೊಳ್ಳೋ ಮೊದಲು ಎ ಖಾತಾ ಅಂದರೆ ಏನು, ಬಿ ಖಾತಾ ಅಂದರೆ ಏನು, ಈ ಖಾತಾ ಅಂದರೆ ಏನು, ರೆವೆನ್ಯೂ ಸೈಟ್ಗೆ ಯಾವ ಖಾತಾ ಕೊಡ್ತಾರೆ ಅಂತ ನೋಡ್ತಾ ಹೋಗೋಣ. ಎ ಖಾತಾ ಅಂದರೆ ಕಾನೂನುಬದ್ಧ ದಾಖಲೆಗಳನ್ನು ಹೊಂದಿದ್ರು, ಅಂದರೆ ಲ್ಯಾಂಡ್ ಕನ್ವರ್ಷನ್ ಆಗಿರುತ್ತೆ, ಸಕ್ಷಮ ಪ್ರಾಧಿಕಾರದಿಂದ ಲೇಔಟ್ ಪ್ಲಾನ್ ಅಪ್ರೂವಲನ್ನು ತಗೊಂಡಿರ್ತಾರೆ, ಅಂದರೆ ಲೇಔಟ್ ಪ್ಲಾನ್ ಅಪ್ರೂವಲ್ ಆಗಿರುತ್ತೆ, ಬಿಲ್ಡಿಂಗ್ ಪ್ಲಾನ್ ಅಪ್ರೂವಲ್ ಆಗಿರುತ್ತೆ, ಕಂಪ್ಲೀಟ್ ಆಗಿ ಲೀಗಲಿ ವ್ಯಾಲಿಡ್ ಡಾಕ್ಯುಮೆಂಟ್ಸ್ಗಳಿರುತ್ತೆ. ಇಂತಹ ಆಸ್ತಿಗೆ ಎ ಖಾತಾವನ್ನು ಕೊಡ್ತಾರೆ. ಸೊ ಲೀಗಲಿ ವ್ಯಾಲಿಡ್ ಪ್ರಾಪರ್ಟಿಗೆ ಕೊಡುವಂತಹ ಖಾತೆ ಎ ಖಾತಾ ಅಂತ ಹೇಳ್ಬೋದು. ಬಿ ಖಾತಾ ಅಂದರೆ ಕಾನೂನುಬದ್ಧ ಡಾಕ್ಯುಮೆಂಟ್ಸ್ಗಳಿರುತ್ತೆ, ಆದರೆ ಕಂಪ್ಲೀಟ್ ಆಗಿ ವ್ಯಾಲಿಡ್ ಇರಲ್ಲ. ಲ್ಯಾಂಡ್ ಕನ್ವರ್ಷನ್ ಕೂಡ ಆಗಿರುತ್ತೆ, ಅಂದರೆ ಕೃಷಿ ಭೂಮಿಯಿಂದ ಕೃಷಿಯೇತರ ಭೂಮಿಯಾಗಿ ಕನ್ವರ್ಷನ್ ಆಗಿರುತ್ತೆ, ಲೇಔಟ್ ಪ್ಲಾನ್ ಅಪ್ರೂವಲ್ ಆಗಿರಲ್ಲ, ಬಿಲ್ಡಿಂಗ್ ಪ್ಲಾನ್ ಅಪ್ರೂವಲ್ ಆಗಿರಲ್ಲ. ಅದಕ್ಕೆ ಬಿ ಖಾತಾವನ್ನು ಕೊಡ್ತಾರೆ, ಅಂದರೆ ಅನ್ಅಥರೈಸ್ಡ್ ಲೇಔಟ್ಗೆ ಕೊಡುವಂತಹ ಖಾತಾ ಬಿ ಖಾತಾ ಅಂತ ಹೇಳ್ಬೋದು. ರೆವೆನ್ಯೂ ಸೈಟ್ ಅಂದರೆ ಅನಧಿಕೃತವಾದ ಸೈಟ್, ಅಂದರೆ ಸರ್ಕಾರದ ರೂಲ್ಸ್ಗಳನ್ನು ಫಾಲೋ ಮಾಡದೆ, ಅಂದರೆ ಸರ್ಕಾರದ ನಿಯಮಗಳ ವಿರುದ್ಧ ಲೇಔಟ್ಗಳನ್ನು ಮಾಡಿದರೆ, ಅಂದರೆ ಲ್ಯಾಂಡನ್ನು ಕನ್ವರ್ಷನ್ ಮಾಡಿರಲ್ಲ, ಅಂದರೆ ಕೃಷಿ ಭೂಮಿಯಿಂದ ಕೃಷಿಯೇತರ ಭೂಮಿಯಾಗಿ ಪರಿವರ್ತಿಸದೇನೆ ಲೇಔಟ್ಗಳನ್ನು ಮಾಡಿ ಸೇಲ್ ಮಾಡಿರ್ತಾರೆ. ರೆವೆನ್ಯೂ ಸೈಟ್ಗೂ ಕೂಡ ಬಿ ಖಾತಾ ಕೊಡ್ತಾರೆ ಅನ್ನುವಂಥದ್ದು ಈಗಾಗಲೇ ಹರಿದಾಡ್ತಾ ಇರುವಂತಹ ಸುದ್ದಿಗಳು. ಆದರೆ ಈ ಬಿ ಖಾತಾ ಮತ್ತು ರೆವೆನ್ಯೂ ಸೈಟ್ಗೆಲ್ಲ ಲೋನ್ ಅಪ್ರೂವಲ್ ಆಗೋದು ತುಂಬಾ ಕಷ್ಟ, ಯಾಕಂದರೆ ಸರಿಯಾದ ರಸ್ತೆ ವ್ಯವಸ್ಥೆ ಇರಲ್ಲ, ಒಳಚರಂಡಿ ವ್ಯವಸ್ಥೆಗಳು ಇರಲ್ಲ. ಇಂತಹ ಪ್ರಾಪರ್ಟಿಗೆ ಸಮಸ್ಯೆಗಳು ಕೂಡ ಜಾಸ್ತಿ ಇರುತ್ತೆ. ಸೊ ಈಗ ಈ ಖಾತಾ ಅಂದರೆ ಎ ಖಾತಾನ ಕಂಪ್ಯೂಟರೈಸ್ಡ್ ಆಗಿ ಕೊಡೋದು, ಅಂದರೆ ಡಿಜಿಟಲ್ ವರ್ಷನ್ ಆಫ್ ಎ ಖಾತಾ ಅಷ್ಟೇ. ಈ ಖಾತಾ ಅಂದರೆ ಏನು ವ್ಯತ್ಯಾಸ ಇರಲ್ಲ, ಕಂಪ್ಯೂಟರೈಸ್ಡ್ ಖಾತಾ ಆಗಿರುತ್ತೆ. ಮತ್ತೊಂದು ಅಂದರೆ ಎಲ್ಲ ಪ್ರಾಪರ್ಟಿಗಳಿಗೂ ಕೂಡ ಮುಂದೆ ಖಾತಾವನ್ನು ಕೊಡ್ತಾರೆ, ಯಾಕಂದರೆ ಸರ್ಕಾರಕ್ಕೆ ರೆವೆನ್ಯೂ ಬೇಕು ಅಂದರೆ ಖಾತೆಯನ್ನು ಕೊಡಲೇಬೇಕಾಗುತ್ತೆ. ಖಾತೆಯನ್ನು ಕೊಡದೇ ಇದ್ದರೆ ಸರ್ಕಾರಕ್ಕೆ ಕೂಡ ತುಂಬಾ ನಷ್ಟ ಆಗುತ್ತೆ. ಬಟ್ ಯಾವಾಗ ಎಲ್ಲ ಆಸ್ತಿಗಳಿಗೂ ಖಾತೆ ಸಿಗುತ್ತೆ ಅಂತ ನಿಖರವಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಖಾತೆ ಕೊಟ್ಟರೆ ಅಲ್ವಾ ಸರ್ಕಾರಕ್ಕೆ ಟ್ಯಾಕ್ಸ್ ಹೋಗೋದು, ಖಾತೆ ಇಲ್ಲದೆ ಇದ್ದರೆ ಟ್ಯಾಕ್ಸ್ ಕೂಡ ಪೇ ಆಗಲ್ಲ. ಸೊ ಖಾತೆಯನ್ನು ಎಲ್ಲ ಆಸ್ತಿಗಳಿಗೂ ಕೂಡ ಕೊಡ್ತಾರೆ, ಬಟ್ ಏನೇನೋ ಕಂಡೀಷನ್ಗಳು ಅಪ್ಲೈ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ, ಬಟ್ ವೇಟ್ ಮಾಡಬೇಕಾಗತ್ತೆ. ಮತ್ತೊಂದು ಅಂದರೆ ನಿಮ್ಮ ಹತ್ರ ಕ್ರಯಪತ್ರ ಇದೆ, ಅದನ್ನು ರಿಜಿಸ್ಟರ್ ಮಾಡಿಸಿ ತೊಗೊಂಡಿದ್ದೀರಾ. ಸೇಲ್ ಡೀಡ್ ರಿಜಿಸ್ಟರ್ ಮಾಡುವಾಗ ನೀವು ಲಕ್ಷಾನುಗಟ್ಟಲೆ ಸ್ಟಾಂಪ್ ಡ್ಯೂಟಿಯನ್ನು ಪೇ ಮಾಡಿದ್ದೀರಾ. ರಿಜಿಸ್ಟರ್ ಮಾಡಿದ್ದಾರೆ ಅಂದಮೇಲೆ ಅದಕ್ಕೊಂದು ದಾಖಲೆಯನ್ನು ಕೂಡ ಕೊಡಲೇಬೇಕಲ್ವಾ. ಮೊನ್ನೆ ಕರ್ನಾಟಕದಲ್ಲಿ ಆಸ್ತಿಗಳ ರಿಜಿಸ್ಟ್ರೇಷನ್ ವಿಚಾರವಾಗಿ ಕಾವೇರಿ 2ನಲ್ಲಿ ಕಾಣಿಸ್ಕೊಂಡಿದ್ದಂತಹ ಸಮಸ್ಯೆಯಿಂದ ಆಸ್ತಿಗಳ ನೋಂದಣಿ ಆಗ್ತಾ ಇರಲಿಲ್ಲ. ಇದರಿಂದ ಕೋಟ್ಯಾಂತರ ರೂಪಾಯಿ ರಾಜ್ಯ ಸರ್ಕಾರಕ್ಕೆ ನಷ್ಟ ಆಗಿದೆಯಂತೆ. ಸೊ ನೋಂದಣಿ ಹಾಗೂ ಮುದ್ರಾಂಕ ಇಲಾಖೆಯು ಎಲ್ಲ ಕಚೇರಿಗಳ ಸಮಯವನ್ನು 10:30ರಿಂದ 6:30ರವರೆಗೆ ವಿಸ್ತರಿಸಿಕೊಂಡಿದೆ. ಸಾರ್ವಜನಿಕರ ಅನುಕೂಲಕ್ಕಾಗಿ ಸಮಯವನ್ನು ವಿಸ್ತರಿಸಿರುವುದಾಗಿ ಇಲಾಖೆ ಹೇಳಿದೆ, ಆದರೆ ಇದರಿಂದ ಸರ್ಕಾರದ ನಷ್ಟ ಭರ್ತಿ ಕೂಡ ತುಂಬುತ್ತೆ. ರಿಜಿಸ್ಟರ್ ಡಾಕ್ಯುಮೆಂಟ್ ಮೂಲಕ ಪ್ರಾಪರ್ಟಿಯನ್ನು ಪಡೆದುಕೊಂಡಿರ್ತಾರೆ ಅಂದರೆ ಅದಕ್ಕೆ ಈ ಖಾತಾ ಅನ್ನೋದನ್ನು ಕೊಡಲೇಬೇಕಾಗತ್ತೆ. ಈ ಖಾತಾ ಅನ್ನೋದು ಎಲ್ಲ ಪ್ರಾಪರ್ಟಿಗೂ ಬಂದರೆ ಫೋರ್ಜರಿ ಆಗೋದು ನಿಲ್ಲುತ್ತೆ. ಈ ಖಾತಾ ನೋಡಿದರೆ ಮಾಲೀಕರು ಯಾರು ಅಂತ ಗೊತ್ತಾಗ್ಬಿಡುತ್ತೆ. ಅದು ಡಿಜಿಟಲ್ ಖಾತೆ ಆಗಿರೋದ್ರಿಂದ ನಕಲಿ ಖಾತೆಯನ್ನು ಕ್ರಿಯೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಎಲ್ಲ ಪ್ರಾಪರ್ಟಿಗೂ ಖಾತೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದರ ಓನರ್ಗೆ ಸೇಫ್ಟಿ ಇರುತ್ತೆ, ಅಂದರೆ ಖಾತೆ ಇರುವಂತಹ ಓನರ್ ಯಾರು ಇರ್ತಾರಲ್ವ ಆ ಓನರ್ಗೆ ಒಂದು ಸೇಫ್ಟಿ ಇರುತ್ತೆ. ಬಟ್ ಖಾತೆ ವಿಚಾರಕ್ಕೆ ಗೊಂದಲಗಳು ಸೃಷ್ಟಿ ಆಗಿರೋದ್ರಿಂದ ಪಬ್ಲಿಕ್ಗೆ ಖಾತೆ ಅಂದ್ರೇ ತಲೆನೋವಿನ ವಿಚಾರ ಆಗಿಬಿಟ್ಟಿದೆ.
ಖಾತೆಗೆ ಅಪ್ಲೈಯನ್ನು ಮಾಡಿದರೆ ಆ ದಾಖಲೆ ಇಲ್ಲ ಈ ದಾಖಲೆ ಇಲ್ಲ ಅಂತ ಹೇಳಿ ತಿಂಗಳಾನುಗಟ್ಟಲೆ ಓಡಾಡಿಸೋದು, ಲಂಚಕ್ಕೆ ಬೇಡಿಕೆ ಇಡೋದು ಹೀಗೆ ಆಗಿಬಿಟ್ಟಿದೆ. ಇದರಿಂದ ಜನರಿಗೆ ಖಾತೆ ಅಂದ್ರೇ ತೊಂದರೆ ಅನಿಸ್ಬಿಟ್ಟಿದೆ. ಗೌರ್ಮೆಂಟ್ ಆಫೀಸ್ಗಳಿಗೆ ಹೋದರೆ ಸರಿಯಾದ ರೆಸ್ಪಾನ್ಸ್ ಕೂಡ ಸಿಗೋದಿಲ್ಲ. ಮಧ್ಯವರ್ತಿಗಳನ್ನು ಹಿಡಿದು ಕೆಲಸ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ಬಂದಿದೆ. ಸರ್ಕಾರ ಏನೇ ಬದಲಾವಣೆಯನ್ನು ತಂದರೂ ಕೂಡ ಜನರ ಸುಲಿಗೆ ಮಾತ್ರ ನಿಲ್ಲೋದಿಲ್ಲ. ಲಂಚಕ್ಕೆ ಬ್ರೇಕ್ ಹಾಕೋಕ್ಕಾಗಲ್ಲ. PDOಗಳನ್ನೆಲ್ಲ ಕಾಂಟ್ಯಾಕ್ಟ್ ಮಾಡೋದು ಅಂದರೆ ಕಷ್ಟದ ಕೆಲಸ ಆಗಿಬಿಟ್ಟಿದೆ. ಕಾಲ್ಗಂತೂ ಸಿಗೋದೇ ಇಲ್ಲ. ಬೆರಳೆಣಿಕೆಯಷ್ಟು ಅಧಿಕಾರಿಗಳು ಜನಸಾಮಾನ್ಯರಿಗೆ ಸ್ಪಂದಿಸ್ತಾರೆ. ಸರ್ಕಾರ ಈ ಖಾತಾ ಕಡ್ಡಾಯಗೊಳಿಸಿದ್ದು ಒಳ್ಳೆಯ ಉದ್ದೇಶಕ್ಕಾಗಿದ್ರೂ ಅದನ್ನು ಸರಿಯಾಗಿ ಕಾರ್ಯರೂಪಕ್ಕೆ ತರೋದಕ್ಕೆ ಅಧಿಕಾರಿಗಳು ಸ್ಪಂದಿಸ್ತಾ ಇದ್ದಾರಾ ಅನ್ನೋದು ಪ್ರಶ್ನೆಯಾಗಿದೆ. ಯಾವುದಾದ್ರೂ ಒಂದೇ ಒಂದು ದಾಖಲೆ ಇಲ್ಲ ಅಂದರೂ ಕೂಡ ಖಾತಾ ಸಿಗೋದಿಲ್ಲ. ಅದನ್ನು ಪ್ರಶ್ನಿಸಿದರೆ ಖಾತೆ ಮಾಡಲಿಕ್ಕೆ ಬರಲ್ಲ ಅನ್ನೋ ಉತ್ತರ. ಸರ್ಕಾರದ ಬೊಕ್ಕಸ ಕಡಿಮೆ ಆದಮೇಲೆ ಎಲ್ಲ ಪ್ರಾಪರ್ಟಿಗೂ ಕೂಡ ಖಾತೆಯನ್ನು ಕೊಡ್ತಾರೆ. ಜನರಿಂದ ಹಣ ವಸೂಲಿ ಮಾಡೋದಕ್ಕೆ ಏನೆಲ್ಲ ಇದೆಯೋ ಎಲ್ಲವನ್ನ ಮಾಡ್ತಾರೆ. ಅದಕ್ಕೆ ಸ್ವಲ್ಪ ಕಾಯುವಂತಹ ತಾಳ್ಮೆ ಇರಬೇಕಷ್ಟೆ. BBMP ವ್ಯಾಪ್ತಿಗೆ ಬರುವ ಪ್ರಾಪರ್ಟಿಯಲ್ಲಿ 32 ಲಕ್ಷ ಅನ್ಅಥರೈಸ್ಡ್ ಪ್ರಾಪರ್ಟಿ ಇದ್ದಾವೆ. ಅಂದರೆ ಖಾತಾ ಇಲ್ಲದೆ ಇರುವಂತಹ ಪ್ರಾಪರ್ಟಿ. ಬಟ್ ಅದೆಲ್ಲ ರಿಜಿಸ್ಟ್ರೇಷನ್ ಆಗಿದೆ. ಸರ್ಕಾರ ಸ್ಟಾಂಪ್ ಡ್ಯೂಟಿಯ ರೂಪದಲ್ಲಿ ಹಣವನ್ನು ಕೂಡ ಪಡೆದುಕೊಂಡಿದೆ. ಆದರೆ ಖಾತಾವನ್ನು ಕೊಟ್ಟಿಲ್ಲ. ಈಗ ಅಂತಹ ಪ್ರಾಪರ್ಟಿಗೆ B ಖಾತಾ ಸಿಗುತ್ತೆ. ಒಟ್ಟಿನಲ್ಲಿ ಖಾತಾನೋ B ಖಾತಾನೋ ಖಾತೆ ಪಡೆದುಕೊಳ್ಳಿ ಅನ್ನೋದು ಸರ್ಕಾರದ ನಿಯಮ. ಮತ್ತೊಂದು ಅಂದರೆ ನಿಮ್ಮ ಹತ್ರ ಈಗ ಖಾತಾ ಇರುತ್ತೆ. 4000 ಸ್ಕ್ವೇರ್ ಫೀಟ್ ಇದೆ ಅಂದ್ಕೊಳ್ಳಿ. ಅದರಲ್ಲಿ 2000 ಸ್ಕ್ವೇರ್ ಫೀಟನ್ನು ನೀವು ಡಿವೈಡ್ ಮಾಡಲಿಕ್ಕೆ ಆಪ್ಷನ್ ಇಲ್ಲ. ಅಂದರೆ ಖಾತಾದಲ್ಲಿ ಇರುವ ಪ್ರಾಪರ್ಟಿ ಡಿವೈಡ್ ಮಾಡಲಿಕ್ಕೆ ಬರೋದಿಲ್ಲ. ಅನ್ನೂ ಕೂಡ ಸರ್ಕಾರ ಅದಕ್ಕೆ ಅನುಮತಿ ಕೊಟ್ಟಿಲ್ಲ. ಅದು ಕೂಡ ನೆಕ್ಸ್ಟ್ ಬದಲಾವಣೆ ಆಗುತ್ತೆ. ಸದ್ಯದ ಪರಿಸ್ಥಿತಿಯಲ್ಲಿ ಅದು ಸಾಧ್ಯ ಇಲ್ಲ. ಖಾತಾ ಯಾರಿಗೆಲ್ಲ ಇರುತ್ತೋ ಅವರು ಪ್ರಾಪರ್ಟಿಯನ್ನು ವರ್ಗಾವಣೆ ಮಾಡ್ಬೋದು. ಅಂದರೆ ಖಾತಾವನ್ನು ಪಡೆದುಕೊಂಡಿರೋರು ಪ್ರಾಪರ್ಟಿಯನ್ನು ವರ್ಗಾವಣೆ ಮಾಡ್ಬೋದು. ಯಾರಿಗೆ ವರ್ಗಾವಣೆ ಆಗಿರುತ್ತೋ ಅವರಿಗೂ ಕೂಡ ಖಾತೆ ಟ್ರಾನ್ಸ್ಫರ್ ಆಗುತ್ತೆ. ಖಾತಾ ಯಾರಿಗೆಲ್ಲ ಇರುತ್ತೋ ಅವರು ಪ್ರಾಪರ್ಟಿಯನ್ನು ವರ್ಗಾವಣೆ ಮಾಡ್ಬೋದು. ಅಂದರೆ ಖಾತಾವನ್ನು ಪಡೆದುಕೊಂಡಿರೋರು ಪ್ರಾಪರ್ಟಿಯನ್ನು ವರ್ಗಾವಣೆ ಮಾಡ್ಬೋದು. ಯಾರಿಗೆ ವರ್ಗಾವಣೆ ಆಗಿರುತ್ತೋ ಅವರಿಗೂ ಕೂಡ ಖಾತೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ನೋಡಿದ್ರಲ್ಲ, ಖಾತೆ ಕುರಿತ ಒಂದಿಷ್ಟು ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ವಿಷಯ ನಿಮಗೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.